ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ತುಂಬಾ ಟಫ್ ಕಂಟೆಸ್ಟೆಂಟ್ ಅಂತ ಅನ್ಸಿದ್ದು ಯಾರು, ಯಾವ ಕಂಟೆಸ್ಟೆಂಟ್ ಬಗ್ಗೆ ಅಂತ ಅನ್ನಿಸ್ತು? ಇವ್ರನ್ನ ನಾನು ಏನಾದ್ರೂ ಮಾಡ್ಬಿಟ್ಟು ಇವ್ರು ತುಂಬಾ ಕಷ್ಟ ಇದಾರೆ ಅಂದ್ರೆ ಲೈಕ್ ತುಂಬಾ ಟಫ್ ಕಂಟೆಸ್ಟೆಂಟ್, ಇವ್ರನ್ನ ಹೆಂಗ್ ಫೇಸ್ ಮಾಡೋದು ಅಂತ. ನನ್ಗೆ ಯಾರು ಟಫ್ ಕಂಟೆಸ್ಟೆಂಟ್ ಅಂತ ಅನಿಸ್ಲಿಲ್ಲ ಸರ್. ಯಾಕೆಂದ್ರೆ ನಾನು ಹೋಗ್ತಿರೋ ವೇನೇ ಬೇರೆ ಇತ್ತು, ಅವ್ರು ಬತ್ತಿರೋ ರೂಟೇ ಬೇರೆ ಇತ್ತು. ಯಾಕೆಂದ್ರೆ ಅವ್ರು ಬತ್ತಿರೋದಕ್ಕಿಂತ ನಾನೇ ಮುಂದೆ ಇದ್ದೆ. ಅದ್ ಏನಾಯ್ತು ಕೊನೆಗೆ ತೆಗೆದ್ಬಿಟ್ರು. ಬಟ್ ನಾನು ಓವರ್ ಆಲ್ ಆಟ ನೀವು ನೋಡಿದ್ರೆ ನಂದೇ ಸ್ಪೀಡಲ್ಲಿ ಇರೋದು ಆಟ. ನಾನು ಹೋಗ್ತಿರೋ ರೂಟೇ ಬೇರೆ, ಅವ್ರು ಬತ್ತಿರೋ ರೂಟೇ ಬೇರೆ. ಅವ್ರು ಓ ಆ ಊ ಐ ಆಹಾ ಅಂತ ಇದಾರೆ ಆ ಕಡೆ ಎಲ್ಲ ಬಂದು. ಇನ್ನು ಆ ಕಡೆ ಏನೇನೋ ಮಾಡ್ಕೊಂಡು ಆ ಕಡೆ ಬರ್ತಾ ಇದಾರೆ. ಈ ಕಡೆ ಏನೋ ಅಬ್ರ ನಡೀತಾ ಇದೆ, ಈ ಕಡೆ ಏನೋ ಸೀನ್ಗಳಾಗ್ತಾ ಇದೆ. ಆರಾಮ ಕೂತ್ಕೊಂಡು ಲೈಟಾಗಿ ಎಲ್ರಿಗೂ ಎಲ್ಲೆಲ್ಲಿ ಏನೇನು ಮಾಹಿತಿಗಳನ್ನ ತಲುಪಿಸ್ಬೇಕು, ಯಾವ್ಯಾವ ಥರ ಮಾತಾಡಬೇಕು, ಹೆಂಗೆ ಈ ಮನೆನ ಹೆಂಗೆ ನಾವು ಇದು ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಇದೆಲ್ಲ ಮಾಡ್ಕೊಂಡು ಕಾಮಿಡಿಯಾಗಿ ನಮ್ದು ಹೋಗ್ತಾ ಇದ್ದಿದ್ದು ರೂಟೇ ಬೇರೆ ಇದೆ ಸರ್. ಹಂಗಾಗಿ ಅವರೆಲ್ಲ ನನಗೆ ಕಾಂಪಿಟೇಟರ್ ಥರ ಅನಿಸಿಲ್ಲ ನನಗೆ. ಆ್ಯಕ್ಚುಲಿ ಆಸ್ ಫ್ರೆಂಡ್ ತುಂಬ ಒಳ್ಳೆ ಮನುಷ್ಯ. ನಾನು ಯಾರಿಗೂ ಅವರೆಲ್ಲರೂ ನನ್ನ ಸರ್ಸಮನಕ್ಕೆ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಅವ್ನು ಹೋಗ್ತಾ ಇರೋ ರೂಟಲ್ಲಿ ಅವ್ನು ಸ್ಟ್ರಾಂಗ್ ಇದ್ದಾನೆ, ನಾವು ಹೋಗ್ತಾ ಇರೋ ರೂಟಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ. ಹೌದು, ಅವ್ರವ್ರ ಪ್ಲಾಟ್ಫಾರ್ಮಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಸರ್, ಅದನ್ನು ಹೇಳಬಲ್ಲೆ. ನನ್ನ ಪ್ಲಾಟ್ಫಾರ್ಮ್ ನಾನು ವೆರಿ ಸ್ಟ್ರಾಂಗ್, ನಾನು ಅದನ್ನು ಹೇಳಬಲ್ಲೆ. ಪ್ರತಿ ವಾರ ಎಲಿಮಿನೇಷನ್ ಅಂತ ಬಂದಾಗ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅಲ್ಲೂ, ನಾಮಿನೇಟ್ ಆಗಿರುವಂತಹ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅಲ್ಲೂ ನಾನು ಈ ವಾರ ಹೊರಗಡೆ ಹೋಗ್ತೀನಾ ಅಥವಾ ಹೊರಗಡೆ ಎಲಿಮಿನೇಟ್ ಆಗ್ತೀನಾ ಅಂತ ಹೇಳ್ಬಿಟ್ಟು ಎದೆಯಲ್ಲಿ ಡಬ ಡಬ ಅಂತ. ಸೊ ನೀವು ನಾಮಿನೇಟ್ ಆಗಿರುವಂತಹ ಟೈಮಲ್ಲಿ ವೀಕೆಂಡ್ ಹತ್ರ ಬಂದಾಗ, ಸೊ ಎಲಿಮಿನೇಷನ್ ಹತ್ರ ಬಂದಾಗ ಯಾವ ರೀತಿ ಫೀಲ್ ಅನ್ನಿಸ್ತಿತ್ತು? ನನಗೆ ಫೀಲ್ ಅನ್ನಿಸ್ತೈತಿಲ್ಲ ಸರ್, ನನಗೆ ಫೀಲ್ ಅನಿಸುತ್ತೆ ಕೊನೆಗೆ ಹೋಗಂತಾನೆ. ನನಗೆ ಗೊತ್ತಿತ್ತು ಸರ್ ಯಾವ ಪ್ಲೇಸಲ್ಲಿ ಬರ್ತೀನಿ ಅಂತ ನನಗೆ ಗೊತ್ತು. ಈ ಮನೇಲಿ ಎಂಟರ್ಟೈನ್ಮೆಂಟ್ ಅಂತ ಇರೋವರೆಗೂ ನಾನು ಇರ್ತೀನಿ. ಅದಾದ್ಮೇಲೆ ಭಗವಂತಂಗ್ ಬಿಟ್ಟಿರೋದು, ಅಲ್ಲಿವರೆಗೂ ನಾನು ಇರ್ತೀನಿ. ನೀ ಯಾರು ಎಷ್ಟೇ ನಾಮಿನೇಷನ್ ಮಾಡಿ ಕೊನೆ ಡೇಸ್ ಆಗೋವರೆಗೂ ನಾನು ಇರ್ತೀನಿ. ಅದಾದ್ಮೇಲೆ ಭಗವಂತನಿಗೆ ಬಿಟ್ಟಿರೋದು. ಗೆಲುವು ಒಂದು ಮಾಯೆ ಅಷ್ಟೇ.